ಒಂದು ದಿನದ ತಣ್ಣನೆಯ ಸಾಯಂಕಾಲ ವಾರಗಿತ್ತಿಯರು ಅನಾಮಿಕ ಭಾವನ ಬಾಲ್ಕನಿಯಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅರ್ಧರಾತ್ರಿ ಹೋಟೆಲ್ ಇಟ್ರೆ ಹೇಗಿರುತ್ತೆ ಭಾವನಾ? ಅಕ್ಕ, ನಾನು ಒಂದು ಮಾತು ಹೇಳು ತಂಗಿ. ನನ್ನ ಹತ್ರ ಏನಕ್ಕೆ ಸಂಕೋಚ ಪಡ್ತೀಯಾ? ನಮ್ಗೆ ಈ ಫುಡ್ ಬಿಸ್ನೆಸ್ ಕಲಿತು ಬರಲ್ಲ ಅನ್ಸುತ್ತೆ ಅಕ್ಕ. ಯಾಕೆ ಹಾಗಂತ ಇದೆಯಾ ತಂಗಿ? ನಾವು ಈಗಲೇ 3 ಬಿಸ್ನೆಸ್ ನ ಪ್ಲಾನ್ ಮಾಡಿದ್ವಿ. ಅದ್ರಲ್ಲಿ ಯಾವುದು ನಮಗೆ ಕಲಿತು ಬರ್ಲಿಲ್ಲ. ಈಗ ಈ ಅರ್ಧರಾತ್ರಿ ಹೋಟೆಲ್ ಕೂಡ ಕಲಿತು ಬರಲ್ಲ ಅಕ್ಕ. ನನ್ನ ಮಾತನ್ನ ಕೇಳಿ ಈ ಫುಡ್ ಬಿಸ್ನೆಸ್ ಬಗ್ಗೆ ಆಲೋಚನೆ ಪಕ್ಕದಲ್ಲಿಟ್ಟು ಹೀಗೆ ಚೆನ್ನಾಗಿ ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ಕೊಳ್ಳೋಣ. ನೀನ್ ಹಾಗೆ ಮಾತಾಡಿದ್ರೆ ಹೇಗೆ ತಂಗಿ? ಇನ್ ಹೇಗೆ ಮಾತಾಡ್ಬೇಕಕ್ಕ? ರಾತ್ರಿ 12ವರೆಗೆ ಯಾರು ತಿಂತಾರೆ ಹೇಳು? ನಿಂಗೆ ಅರ್ಥವಾಗ್ತಿಲ್ಲ ತಂಗಿ. ಅಂದ್ರೆ ಅವರು ಹಾಸ್ಟೆಲ್ ಇರುವವರು, ನೈಟ್ ಶಿಫ್ಟ್ ಮಾಡುವವರು ತುಂಬಾ ಜನ ಇರ್ತಾರೆ. ಅವರೇ ನಮ್ಮ ಅರ್ಧರಾತ್ರಿ ಹೋಟೆಲ್ಗೆ ಬಂಡವಾಳದಾರರು. ನನ್ನ ಮಾತು ಕೇಳಿ ಇದನ್ ಕೂಡ ಪ್ರಯತ್ನ ಮಾಡೋಣ ತಂಗಿ. ಸರಿ ಅಕ್ಕ, ಹೋಟೆಲ್ ಹೆಸರೇನು? ಅರ್ಧರಾತ್ರಿ ಆಹಾರ ಅಂತ ಹೆಸರಿಡೋಣ ತಂಗಿ. ಹೇಗಿದೆ ಹೇಳು? ಅರ್ಧರಾತ್ರಿ ಆಹಾರ ಏನಕ್ಕ? ಏನು ಚೆನ್ನಾಗಿಲ್ಲ, ತುಂಬಾ ಓಲ್ಡ್ ಆಗಿದೆ. ಹೆಸರು ಸ್ವಲ್ಪ ಸ್ಟೈಲಿಶ್ ಆಗಿರ್ಬೇಕು. ಮೂನ್ ಲೈಟ್ ಮೀಲ್ಸ್ ಅಂತ ಇಟ್ರೆ ಹೇಗಿರುತ್ತೆ? ಇಂಗ್ಲಿಷ್ ಹೆಸರಿಟ್ರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ತಂಗಿ. ಹಾಗಂತ ಅಲ್ಲ ಅಕ್ಕ, ಕಸ್ಟಮರ್ಸ್ ಬರ್ಬೇಕು ಅಂತಂದ್ರೆ ಹೆಸರು ಕೂಡ ಆಕರ್ಷಣೀಯವಾಗಿರ್ಬೇಕು. ನೀನೇ ಆಲೋಚಿಸು. ಮೊದ್ಲು ಹೆಸರು ನೋಡ್ತಾರೆ, ಆಮೇಲೆ ಫುಡ್ ತಿನ್ನೋದಕ್ಕೆ ಬರ್ತಾರೆ. ಹಿಡ್ಸಿದ್ರೆ ಬೇರೆಯವ್ರಿಗೆ ಹೇಳ್ತಾರೆ. ಆಗ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ನಾವು ಅಂದುಕೊಂಡಿದ್ದನ್ನ ಸಾಧಿಸಿದ ಹಾಗಾಗತ್ತೆ ಎಂದು ಭಾವನಾ ಹೇಳಿದ ವಿಷಯದ ಬಗ್ಗೆ ಅನಾಮಿಕ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಇನ್ನೊಂದು ಕಡೆ ಮನೆಯಲ್ಲಿ ಟಿವಿ ನೋಡ್ತಾ ಇರುವ ಪ್ರಸಾದನಿಗೆ ವಾಟರ್ ತೆಗೆದುಕೊಂಡು ಕೊಡ್ತಾಳೆ ಶಾರದಾ. ವಾಟರ್ ಕುಡಿದ ನಂತರ, ಸೊಸೆಯರಲ್ಲಿಗೆ ಹೋದ್ರು ಶಾರದಾ? ಯಾರು ಕಾಣಿಸ್ತಾ ಇಲ್ಲ. ಬಾಲ್ಕನಿಯಲ್ಲಿ ಕೂತ್ಕೊಂಡು ಅವರ ಫುಡ್ ಬಿಸ್ನೆಸ್ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಈ ಸಲ ವ್ಯಾಪಾರವಾದ್ರೂ ನಮ್ಮ ಸೊಸೆಯರಿಬ್ಬರಿಗೆ ಕಲಿತು ಬರ್ಬೇಕು. ನಾನು ಕೂಡ ಆಸೆ ಪಡ್ತಾ ಇದ್ದೀನಿ ರೀ. ಸೊಸೆಯರ ಸಂಪಾದನೆ ಬಂದ್ರೆ ನಮಗಿರುವ ಸ್ವಲ್ಪ ಆರ್ಥಿಕ ಭಾರ ಸ್ವಲ್ಪ ಕಡಿಮೆ ಆಗುತ್ತಲ್ವಾ? ನೀನು ಹೋಗಿ ಸೊಸೆಯರಿಗೆ ಏನಾದ್ರೂ ವ್ಯಾಪಾರದ ಸಲಹೆ ಕೊಡ್ಬೋದಲ್ಲ ಶಾರದಾ? ಹಾಗೆ ರೀ. ವಾಟರ್ ಸಾಕಾ? ಇನ್ನು ಸ್ವಲ್ಪ ತಗೊಂಬ ಅಂತೀರಾ? ಸಾಕು, ಇನ್ನು ನೀನ್ ಹೋಗು. ಏನಾದ್ರೂ ಬೇಕು ಅಂದ್ರೆ ನಾನು ಕರಿತೀನಿ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಬಹಳ ಆಲೋಚಿಸಿದ ಅನಾಮಿಕಳಿಗೆ ಭಾವನಾ ಹೇಳಿದ್ದು ಸರಿ ಅನಿಸುತ್ತದೆ. ನೀನ್ ಹೇಳಿದ್ದೆ ಸರಿ ತಂಗಿ, ಇಂಗ್ಲಿಷ್ ಹೆಸರು ಇಡೋಣ. ಮತ್ತೆ ಫುಡ್ ಐಟಮ್ಸ್ ಏನ್ ಅಂದ್ಕೊಂಡಿದ್ಯಾ ಅಕ್ಕ? ನಮ್ಮ ಸ್ಪೆಷಲ್ಸ್ ಬಿರಿಯಾನಿ, ಮ್ಯಾಗಿ, ಎಗ್ ರೈಸ್, ಹೀಗ ಬಹಳ ಕಡಿಮೆ ಐಟಮ್ಸ್ ಇರುತ್ತೆ, ಆದ್ರೆ ಟೇಸ್ಟ್ ಮಾತ್ರ ತುಂಬಾ ಹೆಚ್ಚಾಗಿರುತ್ತೆ. ಅದು ಸರಿ ಹೋಗಲ್ಲ ಅಕ್ಕ. ಶವರ್ಮಾ, ಪಾಸ್ತಾ, ಮಿಲ್ಕ್ ಶೇಕ್ ಕೂಡ ಇಡೋಣ. ತಂಗಿ, ನಾವು ನಡೆಸೋದು ಅರ್ಧರಾತ್ರಿ ಹೋಟೆಲ್, 5 ಸ್ಟಾರ್ ಹೋಟೆಲ್ ಏನಲ್ವಾ? ಫುಡ್ ಲವರ್ಸ್ಗೆ ಆಪ್ಷನ್ಸ್ ಇರಬೇಕು ಅಕ್ಕ. ಇಲ್ಲ ಅಂದ್ರೆ ಪಕ್ಕದ ಹೋಟೆಲ್ಗೆ ಹೋಗ್ತಾರೆ. ಅದಕ್ಕೆ ನಮ್ಮ ಹೋಟೆಲ್ ಅಲ್ಲಿ ಎಲ್ಲ ತರದ ಫುಡ್ಸ್ ಇಡೋಣ. ತಂಗಿ, ನಾನು ಮೊದ್ಲೇ ಹೇಳ್ತಾ ಇದ್ದೀನಿ, ಕಿಚನ್ ನನ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಅದು ಹೇಗೆ ಅಕ್ಕ? ನಂಗ್ ಕೂಡ ಅಡ್ಗೆ ಬರುತ್ತಲ್ಲ. ನನ್ನ ಪಾಸ್ತಾ ಟೇಸ್ಟ್ ಎಲ್ಲರಿಗಿಂತ ಬೆಸ್ಟ್ ಆಗಿರುತ್ತಲ್ಲ. ಅದು ನಿನ್ನ ಅಭಿಪ್ರಾಯ ಮಾತ್ರನೇ ತಂಗಿ. ಸರಿ ಬಿಡಕ್ಕ, ಒಂದು ಓಪನ್ ಕುಕಿಂಗ್ ಕಾಂಟೆಸ್ಟ್ ಇಡೋಣ. ಯಾರ ಅಡಿಗೆ ಹೆಚ್ಚಾಗಿ ಸೇಲ್ ಆಗುತ್ತೋ ಅದೇ ಮೇನ್ ಮೆನು. ಏನಂತೀಯಾ? ಮತ್ತೆ ನೀನು ಒಪ್ಕೋತೀಯಾ? ಒಪ್ಕೋತೀನಿ ತಂಗಿ, ಡೀಲ್ ಓಕೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ಗಂಡಂದಿರೋ ರಮೇಶ್ ವಿನೋದ್ ಅಲ್ಲಿಗೆ ಬರುತ್ತಾರೆ. ಇಬ್ಬರು ಎದ್ದು ನಿಲ್ಲುತ್ತಾರೆ. ಅಕ್ಕ ತಂಗಿಯರೇನೋ ಮತ್ತೆ ಏನಾದ್ರೂ ಪ್ಲಾನ್ ಮಾಡೋ ಹಾಗಿದೆ? ಮಿಡ್ ನೈಟ್ ಹೋಟೆಲ್ ಇಡ್ತಾ ಇದೀವಿ ರೀ. ಹೌದು ಬಾವಾ, ಇಬ್ಬರು ಸೇರಿ ಮಿಡ್ ನೈಟ್ ಹೋಟೆಲ್ ಇಡ್ಬೇಕು ಅಂತ ಈಗಲೇ ಮಾತಾಡ್ಕೋತಾ ಇದ್ದೀವಿ. ಇಷ್ಟರಲ್ಲಿ ನೀವು ಬಂದ್ರಿ ಎಂದು ಅವರ ಮಿಡ್ ನೈಟ್ ಹೋಟೆಲ್ ಬಗ್ಗೆ ವಿವರವಾಗಿ ಹೇಳುತ್ತಾರೆ. ಆ ಐಡಿಯಾ ಅಣ್ಣ ತಮ್ಮಂದರಿಗೆ ಕೂಡ ಹಿಡಿಸುತ್ತದೆ. 2 ದಿನದ ನಂತರ ರಾತ್ರಿ 11:45 ಮೂನ್ ಲೈಟ್ ಅರ್ಧರಾತ್ರಿ ಹೋಟೆಲ್ ಮೇಲಕ್ಕೆ ಇಂಗ್ಲಿಷ್ ಬೋರ್ಡ್ ಮೇನ್ ಡೋರ್ ಹತ್ರ ಒಂದು ರಿಬ್ಬನ್ ಕಟ್ಟಿರುತ್ತಾರೆ. ಫುಡ್ ಲವರ್ಸ್ ಕೆಲವರು ಅಲ್ಲಿಗೆ ಬರುತ್ತಾರೆ. ಅಕ್ಕ, ಡೆಕೋರೇಷನ್ ಹೇಗಿದೆ? ಚೆನ್ನಾಗಿದೆ ತಂಗಿ, ಆದ್ರೆ ಲೈಟ್ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ ಏನೋ. ಇನ್ನು ಶುರು ಮಾಡೋದಕ್ ಮೊದಲೇ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ಯಾಕ ಎಂದು ಅನ್ನುತ್ತಾ ಇರುವಾಗ ಅಲ್ಲಿಗೆ ಶಾರದಾ ಪ್ರಸಾದರು ಬರುತ್ತಾರೆ. ಲೈಟ್ಸ್ ಬೆಳಗುತ್ತಾ ಇರುವ ಹೋಟೆಲ್ ಅನ್ನ ನೋಡಿ ಸಂತೋಷ ಪಡುತ್ತಾರೆ. ಏನ್ ಸೊಸೆ ಅಂದ್ರೆ ಯಾರು ಏನು ಅಂತ ಡಿಸೈಡ್ ಮಾಡ್ಕೊಂಡ್ರ? ಮಾಡ್ಕೊಂಡಿದೀವಿ ಅತ್ತೆ. ನಾನು ಹುರುಳಿ ಸಾರು, ಚಿಕನ್ ಬಿರಿಯಾನಿ, ಭಾವನಾ ವೈಟ್ ಸಾಸ್ ಪಾಸ್ತಾ ಮತ್ತು ಶವರ್ಮಾ ಮಾಡ್ತಾಳೆ. ಯಾರ ಐಟಮ್ ಹೆಚ್ಚಾಗಿ ಮಾರಾಟವಾಡಿದ್ರೆ ಅವರದ್ದೇ ಮೈನ್ ಸ್ಪೆಷಲ್ ಇರುತ್ತೆ ಅತ್ತೆ. ತುಂಬಾ ಚೆನ್ನಾಗಿದೆ ಸೊಸೆ ಅಂದ್ರೆ, ಜಗಳವಾಡದೆ ವ್ಯಾಪಾರ ಮಾಡ್ಕೊಳ್ಳಿ. ಹಾಗೆ ಅತ್ತೆ, ನೀವು ಮಾವ ಸೇರಿ ರಿಬ್ಬನ್ ಕಟ್ ಮಾಡಿ ಎಂದು ಅನಾಮಿಕ ಹೇಳುತ್ತಾಳೆ. ಇನ್ನು 12 ಗಂಟೆಯ ಸಮಯ. ಶಾರದಾ ದಂಪತಿಗಳು ರಿಬ್ಬನ್ ಕಟ್ ಮಾಡುತ್ತಾರೆ. ಹೋಟೆಲ್ ಓಪನ್ ಆಗುತ್ತದೆ. ಗಲಾಟೆ ಶುರುವಾಗುತ್ತದೆ. ಗಿರಾಕಿ ಬಂದು ಕೂತ್ಕೋತಾರೆ. ಶಾರದಾ ಕೌಂಟರ್ ಮೇಲೆ ಕೂತಿರ್ತಾಳೆ. ಆಂಟಿ, ಒಂದು ಪಾಸ್ತಾ ಬೇಕು. ಭಾವನಾ, ಒಂದು ಪಾಸ್ತಾ ತಗೊಂಬಾರಮ್ಮ.
ಎಂದು ಶಾರದಾ ಹೇಳುತ್ತಾಳೆ. ಕಿಚನ್ ನಲ್ಲಿರುವ ಅನಾಮಿಕಾ ಭಾವನಾ ನಗುತ್ತಾರೆ. ವಾವ್ ತಂಗಿ, ನಿಂದೇ ಮೊದಲು ಮಾರಾಟವಾಯಿತು, ಅಭಿನಂದನೆಗಳು. ಥ್ಯಾಂಕ್ಸ್ ಅಕ್ಕ. ಇಷ್ಟರಲ್ಲಿ ಒಬ್ಬ ಹುಡುಗ ಕೌಂಟರ್ ಹತ್ರ ಬಂದು ಬಿರಿಯಾನಿ 3 ಪ್ಯಾಕೆಟ್ ಬೇಕು ಅಂತ ಹೇಳಿ ದುಡ್ಡು ಕೊಡುತ್ತಾನೆ. ಅನಾಮಿಕಾ 3 ಬಿರಿಯಾನಿ ಅಮ್ಮ ಎಂದು ಹೇಳುತ್ತಾಳೆ. ಆಗ ಅನಾಮಿಕಾ ಫುಲ್ ಚೇಂಜ್. 1 ಗಂಟೆಯಲ್ಲಿಯೇ ಫುಲ್ ರಶ್. ಟಿಫನ್ ನಲ್ಲಿ ಇಷ್ಟರಲ್ಲಿ ಗ್ಯಾಸ್ ಸಿಲಿಂಡರ್ ಆಗಿ ಹೋಗುತ್ತೆ. ಅಯ್ಯೋ, ಈಗ ಏನ್ ಮಾಡೋಣ ಅಕ್ಕ? ನಾನು ಮೊದ್ಲೇ ಹೇಳ್ದೆ ಬ್ಯಾಕಪ್ ಸಿಲಿಂಡರ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೀನ್ ಕೇಳಲಿಲ್ಲ. ಈಗ ಎಲ್ಲಿಗೆ ಹೋಗೋಣ? ಯಾರನ್ನ ಕೇಳೋಣ? ನೀವೇ ನೋಡ್ಕೋತೀನಿ ಅಂತ ಹೇಳಿ ನನ್ ಮೇಲೆ ಅರಷ್ಟೇ ಯಾಕೆ ಅಕ್ಕ? ಹಾಗೆ ಅಲ್ಲಿ ಇಬ್ಬರು ಸೊಸೆಯರ ಮಧ್ಯೆ ಮತ್ತೆ ಜಗಳ ಶುರುವಾಗುತ್ತದೆ. ಇಬ್ಬರು ಮಾತಿಗೆ ಮಾತು ಅಂದುಕೊಳ್ಳುತ್ತಾ ಇರುತ್ತಾರೆ. ಶಾರದಾ ಬಂದು ಇಬ್ಬರು ಸೊಸೆಯರಿಗೆ ಸಮಜಾಯಿಷೆ ಹೇಳುತ್ತಾಳೆ. ಇನ್ನು ಇಬ್ಬರು ತಣ್ಣಗಾಗುತ್ತಾರೆ. ಸಾರಿ ಅಕ್ಕ, ಈಗ ಏನ್ ಮಾಡೋಣ? ಆರ್ಡರ್ಸ್ ತುಂಬಾ ಇದೆ. ಮೊದಲ ದಿನವೇ ಹಿಂದಕ್ಕೆ ಕಳಿಸೋದು ಚೆನ್ನಾಗಿರಲ್ಲ. ತಂಗಿ, ನೀನ್ ಅವ್ರಿಗೆ ಏನೋ ಒಂದು ವಿಷಯ ಹೇಳು, ನಾನು ಒಂದು ಪ್ರಯತ್ನ ಮಾಡ್ತೀನಿ ಎಂದು ಫೋನ್ ತೆಗೆಯುತ್ತಾಳೆ. ಶಾರದಾ ಭಾವನಾ ಕೌಂಟರ್ ಹತ್ರಕ್ಕೆ ಬರ್ತಾರೆ. ಫುಡ್ ಆರ್ಡರ್ ಕೊಟ್ಟು ಅವರು ಫುಡ್ ಬಗ್ಗೆ ಕೇಳುತ್ತಾ ಇರ್ತಾರೆ. ಶಾರದಾ ಭಾವನಾ ಕತೆ ಹೇಳ್ತಾ ಇರ್ತಾರೆ. 10 ನಿಮಿಷಕ್ಕೆ ಸಿಲಿಂಡರ್ ಬರುತ್ತದೆ. ಅಡಿಗೆ ಸ್ಟಾರ್ಟ್ ಆಗುತ್ತದೆ. ಎಲ್ಲ ಮೇಲೆ ಅನಾಮಿಕಾ ಮೊದಲ ದಿನವೇ ನಮ್ಮ ಅರ್ಧರಾತ್ರಿ ಹೋಟೆಲ್ ಮರ್ಯಾದೆನ ಕಾಪಾಡಿದ್ಲಲ್ವಾ ಭಾವನಾ? ಹೌದು ಅತ್ತೆ. ಇನ್ನು ಎಲ್ಲರಿಗೂ ಚಕಚಕ ಫುಡ್ ಸಪ್ಲೈ ನಡೆಯುತ್ತಾ ಇರುತ್ತದೆ. ಕಸ್ಟಮರ್ಸ್ ಫುಡ್ ತಿಂದು ಅಕ್ಕ ಟೇಸ್ಟ್ ಸೂಪರು, ವೇಟ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ಹೊರಟೋಗ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ರಾತ್ರಿ 2 ಗಂಟೆ ಆಗುವ ಹೊತ್ತಿಗೆ ಸ್ಟಾಕ್ ಆಲ್ಮೋಸ್ಟ್ ಆಗಿ ಹೋಗಿರುತ್ತದೆ. ಕ್ಯಾಶ್ ಕೌಂಟರ್ ಹತ್ರ ಲೆಕ್ಕ ನೋಡುತ್ತಾರೆ. ಬಿರಿಯಾನಿ 38 ಪ್ಲೇಟು, ಪಾಸ್ತಾ ಶವರ್ಮಾ 36 ಪ್ಲೇಟು ಮಾರಾಟವಾಗಿರುತ್ತದೆ. ಕೇವಲ 2 ಪ್ಲೇಟೇ ಭೇದ. ಅಂದ್ರೆ ನಾವು ಆಲ್ಮೋಸ್ಟ್ ಸಮಾನನೇ ಅಕ್ಕ. ಇನ್ ಮೇಲಿಂದ ಸ್ಪರ್ಧೆ ಎಲ್ಲ ತಂಗಿ, ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಸರಿ ಅಕ್ಕ. ವಾರಗಿತ್ತಿಯರು ಕಲಿತು ಕೆಲಸ ಮಾಡಿದ್ರೆ ಅರ್ಧರಾತ್ರಿ ಕೂಡ ಸಕ್ಸಸ್ ಬರುತ್ತೆ ಅಂತ ನಮಗ ಅರ್ಥವಾಯ್ತು ತಂಗಿ. ಹೌದು ಅಕ್ಕ. ಹಾಗೆ ಇಬ್ಬರು ಸೊಸೆಯರು ಸೇರಿ ಮನೆ ಕೆಲಸ, ಅಡುಗೆ ಕೆಲಸದ ಜೊತೆಗೆ ಅರ್ಧರಾತ್ರಿ ಹೋಟೆಲ್ ಕೆಲಸ ನೋಡಿಕೊಳ್ಳುತ್ತಾ ವ್ಯಾಪಾರವನ್ನು ನಡೆಸುತ್ತಾ ಇರುತ್ತಾರೆ. ಮೂನ್ ಲೈಟ್ ಅರ್ಧರಾತ್ರಿ ಹೋಟೆಲ್ ಓಪನಿಂಗ್ ಹಿಟ್ ಆದ ನಂತರ ಪ್ರತಿ ರಾತ್ರಿ ಸ್ವಲ್ಪ ರದ್ದಿ ಹೆಚ್ಚಾಗುತ್ತಲೇ ಇರುತ್ತದೆ. ಅನಾಮಿಕ ಭಾವನೆ ಇಬ್ಬರು ಕೂಡ ನಂಬಿಕೆಯಿಂದ ಕೆಲಸವನ್ನು ಶುರು ಮಾಡುತ್ತಾರೆ. ಆದ್ರೆ ಒಂದು ಶುಕ್ರವಾರ ರಾತ್ರಿ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗುತ್ತದೆ. ಸಮಯ ರಾತ್ರಿ 12 ಗಂಟೆ 40 ನಿಮಿಷವಾಗುತ್ತಾ ಇರುತ್ತದೆ. ಇಬ್ಬರು ಕುಡುಕರು ಅಲ್ಲಿಗೆ ಬರುತ್ತಾರೆ. ಒಂದು ಟೇಬಲ್ ಹತ್ರ ಕೂತಿರುತ್ತಾರೆ. ಆರ್ಡರ್ ಹೇಳುತ್ತಾರೆ. ಅವರ ಮಾತುಗಳು, ನಗುಗಳು, ಗಲಾಟೆ ನೋಡಿ ಮಿಕ್ಕ ಕಸ್ಟಮರ್ಸ್ ಸ್ವಲ್ಪ ಅಸೌಕರ್ಯವಾಗಿ ಫೀಲ್ ಆಗುತ್ತಾರೆ. ಅಕ್ಕ, ಹೀಗಿದ್ದರೆ ಫ್ಯಾಮಿಲೀಸ್ ಬರೋದಿಲ್ಲ. ಹೌದು ತಂಗಿ, ನಮ್ಮ ಅರ್ಧರಾತ್ರಿ ಹೋಟೆಲ್ ಹೆಸರು ಹಾಳಾಗುತ್ತೆ. ನೀನ್ ಇಲ್ಲೇ ಇರೋ, ನಾನು ಹೋಗಿ ಮಾತಾಡಿಸಿ ಕಳಿಸ್ತೀನಿ ಎಂದು ಅನಾಮಿಕಾ ಅವರ ಹತ್ರಕ್ಕೆ ಬರುತ್ತಾಳೆ. ಹೇಳಿ ಅಣ್ಣಂದ್ರೆ, ಇಬ್ಬರಿಗೂ ಏನ್ ಬೇಕು? 3 ಬಿರಿಯಾನಿ ಪಾರ್ಸಲ್ ಕಟ್ಟಿ. ಸಿಂಗಲ್ ಪ್ಲೇಟ್ಸ್ ಆದ್ರೆ 300 ರೂಪಾಯಿ ಆಗುತ್ತೆ. ದೊಡ್ಡಿಲ್ಲ, ನಮಗೆ ಉಚಿತವಾಗಿ ಕೊಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಎಂದು ಬೆದರಿಸುತ್ತಾ ಇರುವ ಹಾಗೆ ಹೇಳುತ್ತಾನೆ. ಅನಾಮಿಕಂಗೆ ಕೋಪ ಬರುತ್ತೆ. ಆದ್ರೆ ಕಂಟ್ರೋಲ್ ಮಾಡ್ಕೊಂಡು, ಇಲ್ಲಿ ಯಾರಿಗೂ ಫ್ರೀ ಆಗಿ ಇಲ್ಲ ರೀ, ದುಡ್ಡು ಕೊಡ್ಲೇಬೇಕು, ಇಲ್ಲ ಅಂದ್ರೆ ಬಿರಿಯಾನಿ ಕೊಡೋದಂತೂ ಆಗೋದಿಲ್ಲ ಎಂದು ಅನಾಮಿಕ ಹೇಳುತ್ತಲೇ ಅವರು ಬಾಯಿಗೆ ಬಂದ ಮಾತನ್ನು ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಾಮಿಕ ಭಾವನ ಕಣ್ಣಿನಲ್ಲಿ ನೀರು ಬರುತ್ತದೆ. ಅಕ್ಕ, ನಾವು ಇಷ್ಟೊಂದು ಕಷ್ಟಪಟ್ಟು ಇಟ್ಕೊಂಡಿದೀವಿ, ಇವರು ದಿನ ಬಂದು ಗಲಾಟೆ ಮಾಡಿದ್ರೆ ಹೇಗೆ? ನಾವು ಭಯಪಟ್ಟು ಮುಚ್ಚಕ್ಕಾಗಲ್ವಲ್ಲ ತಂಗಿ ಎಂದು ಇಬ್ಬರು ದುಃಖ ಪಡುತ್ತಾ ಇರುವಾಗ ರಮೇಶ್ ವಿನೋದ್ ಅಲ್ಲಿಗೆ ಬರುತ್ತಾರೆ. ನಡೆದ ವಿಷಯ ತಿಳಿದುಕೊಳ್ಳುತ್ತಾರೆ. ನೀವು ದುಃಖ ಪಡಬೇಡಿ, ಇನ್ನು ಮೇಲಿಂದ ರಾತ್ರಿ ಸಮಯದಲ್ಲಿ ನಾವು ಇಲ್ಲೇ ಇರ್ತೀವಿ. ಹೌದು ಹೊತ್ತಿಗೆ ನಾನು ಅಣ್ಣಯ್ಯ ನೋಡ್ಕೋತೀವಿ, ನೀನು ಭಾವನಾ ಕಿಚನ್ ಅಲ್ಲಿದ್ದು ಅಡುಗೆ ನೋಡ್ಕೊಳ್ಳಿ ಎಂದು ಹೇಳುತ್ತಲೇ ಅನಾಮಿಕ ಭಾವನ ಸಂತೋಷ ಪಡುತ್ತಾರೆ. ನಂತರ ದಿನದಿಂದ ರಮೇಶ್ ವಿನೋದರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಅನಾಮಿಕ ಭಾವನ ಕಿಚನ್ ನೋಡ್ಕೋತಾ ಇರ್ತಾರೆ. ರಮೇಶ್ ವಿನೋದರು ಬಂದ ಕಸ್ಟಮರ್ಸ್ಗೆ ಬೇಕಾದ ಫುಡ್ ಅನ್ನ ತಿಳಿದುಕೊಂಡು ಸಪ್ಲೈ ಮಾಡ್ತಾ ಇರ್ತಾರೆ. ಕುಡಿದು ಬರುವವರಿಗೆ ಸರ್ವಿಸ್ ಇಲ್ಲವೆಂದು ಹೋಟೆಲ್ ಮುಂದೆ ಒಂದು ಚಿಕ್ಕ ಬೋರ್ಡ್ ಕೂಡ ಇಡುತ್ತಾರೆ. ಫ್ಯಾಮಿಲೀಸ್ ಕೂಡ ನಂಬಿಕೆಯಿಂದ ಅಲ್ಲಿಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ಅಕ್ಕ, ನಾವು ಸ್ಪರ್ಧೆಯಿಂದ ಶುರು ಮಾಡಿ ಫ್ಯಾಮಿಲಿನ ನಿಲ್ಲಿಸಿದೀವಿ. ಹೌದು ತಂಗಿ, ಅರ್ಧರಾತ್ರಿ ಹೋಟೆಲ್ ನಮಗೆ ಧೈರ್ಯದ ಜೊತೆ ಬಲ ಕೂಡ ಕೊಟ್ಟಿದೆ. ಇದು ಕೇವಲ ಹೋಟೆಲ್ ಅಲ್ಲ, ನಮ್ಮ ಐಕ್ಯತೆಗೆ ನಿದರ್ಶನ. ಹಾಗೆ ಆ ವಾರಗಿತ್ತಿಯರಿಬ್ಬರು ಸೇರಿ ಅರ್ಧರಾತ್ರಿ ಹೋಟೆಲ್ ಹೆಸರಿನಿಂದ ಒಳ್ಳೆ ವಿಜಯವನ್ನು ಸಾಧಿಸುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆಯ ಜೊತೆ ಮತ್ತೆ ಸೇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೋಫಾದಲ್ಲಿ ಕೂತ್ಕೊಂಡ ಅತ್ತೆ ಶಾರದಳ ಮುಂದೆ ವಾರಗಿತ್ತಿಯರು ಅನಾಮಿಕ ಭಾವನ ಕೋಪದಿಂದ ನಿಂತಿರುತ್ತಾರೆ. ಒಬ್ಬರನ್ನೊಬ್ರು ನೋಡ್ಕೊತಾನೆ ಇರ್ಲಿಲ್ಲ. ನಿಮ್ಮ ಅಕ್ಕ ತಂಗಿಯರ ನಡುವೆ ಏನ್ ನಡೀತೋ ನೀನ್ ಹೇಳೆ ಚಿಕ್ಕ ಸೊಸೆ. ಎಲ್ಲದಕ್ಕೂ ಕಾರಣ ಈ ದೊಡ್ಡ ಸೊಸೆನೆ. ಮೊದ್ಲು ಅವಳನ್ ಕೇಳಿ. ಕಾರಣ ನಾನೇ ಹೇಗಾಗ್ತೀನಿ ಹೇಳಿ ಅಂತ ಹೇಳಿಯತ್ತೆ. ಎಲ್ಲದಕ್ಕೂ ನಾನೇ ಕಾರಣ. ನಾನೇ ಅಂತಂದ್ರೆ ನಾನೇನಕ್ಕೆ ಒಪ್ಕೋತೀನಿ?
ನಾನು ಯಾವ ಕೆಲಸ ಮಾಡಿದ್ರು ತಪ್ಪು ಅಂತಾಳೆ. ಹಾಗಲ್ಲ ಹೀಗ್ ಮಾಡ್ಬೇಕಂತ ಹೇಳ್ತಾ ನನ್ ಮೇಲೆ ದೊಡ್ಡಸ್ತಿಗೆ ತೋರಿಸ್ತಾಳೆ. ದೊಡ್ಡಸ್ತಿಗೆ ಅಂತ ನೀನ್ ಅಂದ್ಕೋತಾ ಇದ್ಯಾ? ನನ್ನ ವಾರಗಿತ್ತಿ ನನ್ನ ತಂಗಿ ಸಮಾನ ಅಂತ, ಅವಳು ಎಲ್ಲಿ ಎಂತಹ ತಪ್ಪನ್ನು ಮಾಡಬಾರ್ದು ಅಂತ ನಾನ್ ಆಲೋಚಿಸಿ ಹಾಗಲ್ಲ ತಂಗಿ ಹೀಗೆ ಮಾಡು ಅಂತ ಹೇಳಿದೆ. ಅದು ಕೂಡ ತಪ್ಪೇನಾ? ತಪ್ಪೆ. ಈ ಮನೆಗೆ ಸೊಸೆಯಾಗಿ ನೀನ್ ಹೇಗೆ ಬಂದ್ಯೋ ನಾನು ಕೂಡ ಹಾಗೆ ಬಂದೆ. ಈ ಮನೆಯಲ್ಲಿ ನೀನು ದೀಪ ಬಿಟ್ಟ ಹಾಗೆ ನಾನು ದೀಪ ಬಿಡ್ತೀನಿ. ನಾನು ಅಲ್ಲ ಅಂತಿಲ್ವಲ್ಲ ತಂಗಿ. ತಂಗಿ ಅಂತ ಕರಿಬೇಡ, ನನಗೆ ಬಹಳ ಕಿರಿಕಿರಿ ಆಗುತ್ತೆ ಎಂದು ವಾರಗಿತ್ತಿಯರು ಮಾತು ಮಾತಿಗೆ ಅಂದುಕೊಂಡು ಅವರವರ ರೂಮಿಗೆ ಅವರು ಹೊರಟು ಹೋಗುತ್ತಾರೆ. ಶಾರದಾ ಬೆಚ್ಚಿ ಬಿದ್ದು ಸುತ್ತಲೂ ನೋಡ್ತಾಳೆ. ಈಗ ನಾನು ಈ ಸೋಫಾ ಒಂದೇ ಅನ್ನೋ ಮಾತು ಎಂದು ಅಂದುಕೊಳ್ಳುತ್ತಾಳೆ. ಅವಳ ಗಂಡ ಪ್ರಸಾದ್ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಸೆಲ್ ಫೋನ್ ನಲ್ಲಿ ಹಳೆ ಕಾಲದ ಹಾಡನ್ನು ಸಂತೋಷದಿಂದ ಕೇಳ್ತಾ ಇರ್ತಾನೆ. ಆಹಾ, ಎಷ್ಟಾದರೂ ಆ ಕಾಲದ ಹಾಡುಗಳು ಎಷ್ಟೋ ಮಧುರ ಎಂದು ಅನ್ನುತ್ತಾನೆ. ಆಗ ಪ್ರಸಾದನಿಗೆ ತಾನು ಮಜ್ಜಿಗೆ ಕುಡಿಯಲಿಲ್ಲ ಎನ್ನುವ ವಿಷಯ ನೆನಪಿಗೆ ಬರುತ್ತೆ. ಶಾರದಾ, ಓ ಶಾರದಾ ಎಂದು ಕರೆಯುತ್ತಾನೆ. ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ಸ್ವಲ್ಪ ಕೋಪದಿಂದ, ಕೇಳಿಸ್ತಾ ಇದೆ, ಏನೋ ಹೇಳಿ ಎಂದು ಕೇಳುತ್ತಾಳೆ. ಈ ದಿನ ನಂಗೆ ಮಜ್ಜಿಗೆ ಕೊಟ್ಟಿಲ್ಲ ಶಾರದಾ, ತಗೊಂಬರ್ತೀಯಾ? ಸೊಸೆ ಹತ್ರ ಕಳಿಸ್ತೀನಿ. ಸೊಸೆ ಅಂದ್ರೆ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರು ಹೋಗಿ ನಿಮ್ಮ ಮಾವಂಗೆ ಮಜ್ಜಿಗೆ ಕೊಡ್ರಮ್ಮ, ನಂಗೆ ಸ್ವಲ್ಪ ಸೊಂಟ ನೋವ್ತಾ ಇದೆ ಎಂದು ಶಾರದಾ ಅನ್ನುತ್ತಾಳೆ. ಆಗ ಹಿತ್ತಲಿನಲ್ಲಿ ಬಾವಿ ಹತ್ರ ಬಟ್ಟೆ ಒಗಿತಾ ಇರುವ ಚಿಕ್ಕ ಸೊಸೆ ಭಾವನಾ, ಏನ್ ಮಾಡಿದ್ರು ತಾನೇ ಮಾಡಬೇಕು ಅಂತ ಈ ಮನೆಗೆ ದೊಡ್ಡ ಸೊಸೆ ಅನಾಮಿಕಾ ಅಂದ್ಕೋತಾಳಲ್ಲ, ಈಗ ಮಾವನಿ ಕೂಡ ಮಜ್ಜಿಗೆ ಅವಳೇ ಕೊಡ್ತಾಳೆ ಎಂದು ಅಂದುಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಮನೆ ಮುಂದಿರುವ ಟ್ಯಾಪ್ ಹತ್ತಿರ ಪಾತ್ರೆಗಳು ತೊಳಿತಾ ಇರುವ ಅನಾಮಿಕಾ ತಂಗಿ ಅಲ್ಲ ಅಂತ ಸ್ವಲ್ಪ ಸದರ ತಗೊಂಡು ಭಾವನೆ ಮಾಡ್ತಾ ಇರುವ ತಪ್ಪನ್ನ ತಿದ್ದುತ್ತಾ ಇದ್ರೆ, ನಾನು ದೊಡ್ಡಸ್ತಿಗೆ ಮಾಡ್ತೀನಿ ಅಂದ್ಕೋತಾ ಇದ್ದಾಳೆ. ಈಗ ನಾನು ಹೋಗಲ್ಲ, ನನ್ನ ಕೆಲಸ ನಾನೇ ಮಾಡ್ಕೋತೀನಿ ಎಂದು ಅನಾಮಿಕಾ ಅಂದುಕೊಂಡು ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರುತ್ತಾಳೆ. ಇನ್ನು ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ಹಿತ್ತಲ ಬಾಗಿಲ ಕಡೆ ನೋಡುತ್ತಾಳೆ. ಭಾವನೆ ಬರ್ಲಿಲ್ಲ. ಮನೆ ಮುಂದಿರುವ ಬಾಗಿಲ ಕಡೆ ನೋಡ್ತಾಳೆ. ದೊಡ್ಡ ಸೊಸೆ ಅನಾಮಿಕ ಕೂಡ ಬಂದ ಹಾಗೆ ಕಾಣಿಸ್ತಿಲ್ಲ. ವಾರಗಿತ್ತಿಯರು ಮಾಡ್ಲಿ ಮಾಡದೇ ಇರ್ಲಿ, ನನಗೆ ಮಾಡದೆ ತಪ್ಪಲ್ವಲ್ಲ ಎಂದು ಅಂದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ. ಇನ್ನು ಮತ್ತೊಂದು ಕಡೆ ರಮೇಶ್ ವಿನೋದರು ಹರಿಯುತ್ತಿರುವ ಕಾಲುವೆ ಪಕ್ಕದಲ್ಲಿರುವ ತಮ್ಮ ಹೊಲದ ಬೆಳೆಯನ್ನು ನೋಡುತ್ತಾರೆ. ತಮ್ಮ, ಬೆಳೆ ಕೊಯ್ಲಿಗೆ ಬಂದಿದೆ, ಈಗ್ಲೇ ನಾವು ಜಾಗೃತಿಯಾಗಿರ್ಬೇಕು. ಹೌದು ಅಣ್ಣಯ್ಯ, ಕಳ್ಳರ ಭಯ ಬಹಳ ಹೆಚ್ಚಾಗಿದೆ ಊರಲ್ಲಿ. ಬೆಳೆ ಕೊಯ್ದು ಎಲ್ಲ ಮಾರ್ಕೆಟ್ಗೆ ಹೋಗೋವರೆಗೂ ನಾವಿಲ್ಲಿ ಕಾವಲಾಗಿದ್ರೆ ಚೆನ್ನಾಗಿರುತ್ತೆ. ಹೌದು ತಮ್ಮ, ನಾನು ಕೂಡ ಅದೇ ಅಂದ್ಕೋತಾ ಇದ್ದೀನಿ. ಮನೆಗೆ ಹೋದ ಮೇಲೆ ಅಮ್ಮ ಅಪ್ಪನ ಜೊತೆ ಮಾತಾಡಿ ಈ ದಿನ ರಾತ್ರಿನೇ ಕಾವಲಾಗಿರೋಣ ತಮ್ಮ. ಸರಿ ಅಣ್ಣಯ್ಯ, ರಾತ್ರಿ ಮನೆಗೆ ಹೋದ ಮೇಲೆ ಮಾತಾಡೋಣ ಎಂದು ಅಣ್ಣ ತಮ್ಮಂದಿರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಅನಾಮಿಕ ಭಾವನ ಕೋಪದಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ತಮ್ಮ ಗಂಡಂದರಿಗೆ ಆಗಲೇ ಅನ್ನದ ಡಬ್ಬ ತರುತ್ತಾರೆ. ಬೇರೆ ಬೇರೆಯಾಗಿ ಕೂತುಕೊಂಡು ಅಣ್ಣ ತಮ್ಮಂದಿಬ್ಬರು ಊಟ ಮಾಡುತ್ತಾರೆ. ವಾರಗಿತ್ತಿಯರ ಜಗಳದಿಂದ ಅಣ್ಣ ತಮ್ಮಂದಿರು ಮಾತನಾಡದೆ ತಿನ್ನೋದು ಆಗುತ್ತೆ ಅಂತ ದುಃಖ ಪಡ್ತಾ ಇದ್ರು. ಇನ್ನು ಶಾರದಾ ಮಜ್ಜಿಗೆ ತೆಗೆದುಕೊಂಡು ಪ್ರಸಾದನ ಹತ್ರ ಬರ್ತಾಳೆ. ಚಿಕನ್ ಆಮ್ಲೆಟ್ ಅತಿಯಾಗಿ ತಿಂದ್ರೆ ಒಳ್ಳೇದಲ್ಲ ಅಂತ ಎಷ್ಟು ಹೇಳಿದ್ರು ನನ್ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಆ ನಂತರ ಶಾರದಾ, ತುಂಬಾ ಹೀಟ್ ಆದಾಗಿದೆ, ಮಜ್ಜಿಗೆ ಕೊಡು ಎಂದು ಪ್ರಾಣ ತಿಂತಾ ಇರ್ತೀರಾ, ಕುಡೀರಿ ಎಂದು ಮಜ್ಜಿಗೆ ಗ್ಲಾಸ್ ಕೊಡುತ್ತಾಳೆ. ಪ್ರಸಾದ್ ಹಾಡನ್ನು ಆಫ್ ಮಾಡಿ ಮಜ್ಜಿಗೆ ಕುಡಿತಾನೆ. ನಿಜ ಹೇಳಲ್ಲ ಶಾರದಾ, ನಿನ್ನ ಕೈಯಲ್ಲೇನೋ ಮಹತ್ವವಿದೆ. ಚಿಕನ್ ಮಾಡಿದ್ರು 2 ತುತ್ತು ಹೆಚ್ಚಾಗಿ ತಿನ್ಬೇಕು ಅನ್ಸುತ್ತೆ. ಅದೇ ನಿನ್ ಕೈಯಿಂದ ಆಮ್ಲೆಟ್ ಹಾಕಿದ್ರೆ 2 ತಿನ್ಬೇಕು ಅನ್ಸುತ್ತೆ. ಯಾವಾಗ್ಲೂ ತಿಂಡಿ ಬಗ್ಗೆನಾ? ಮನೇಲಿರುವ ವಾರಗಿತ್ತಿಯರ ಬಗ್ಗೆ ಆಲೋಚನೆ ಏನಾದ್ರೂ ಇದೆಯಾ? ನಮ್ ಸುಸೇಂದ್ರಿಗೇನಾಗಿದೆ ಶಾರದಾ, ಇಬ್ರು ಚೆನ್ನಾಗೇ ಇದ್ದಾರಲ್ಲ. ಅದಲ್ಲ ರೀ, ಇಲ್ಲಿ ನೋಡು ಶಾರದಾ, ಜಗಳವಾಡುವ ವಾರಗಿತ್ತಿಯರು ಒಬ್ಬರಾಗ್ಬೇಕು ಅಂದ್ರೆ ನಾವು ಇಷ್ಟು ದೊಡ್ಡ ಮನೇಲಿ ಇರಬಾರ್ದು. ಮನೆ ದೊಡ್ಡದಾಗಿದ್ದರಿಂದ ಒಬ್ಬೊಬ್ಬರು ಒಂದೊಂದ್ ಕಡೆ ಹೋಗಿ ಕೆಲಸ ಮಾಡ್ಕೋತಾರೆ. ಅದೇ ಮನೆ ಚಿಕ್ಕದಾಗಿದ್ರೆ ಎಂದು ಪ್ರಸಾದ್ ಹೇಳಿದ ಮಾತಿನಲ್ಲಿರುವ ಆಂತರ್ಯವೇನು ಶಾರದಾ ಅರ್ಥ ಮಾಡಿಕೊಳ್ಳುತ್ತಾಳೆ. ರಾತ್ರಿ ಮಕ್ಕಳು ಬಂದ ಮೇಲೆ ಮಾತಾಡ್ತೀನಿ, ಈಗ ನೋಡಿ ಚಕ್ರ ಹೇಗೆ ತಿರುಗಿಸ್ತೀನಿ ಎಂದು ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ಮತ್ತೆ ಸೆಲ್ ಫೋನ್ ನಲ್ಲಿ ಹಾಡುಗಳು ಕೇಳ್ಕೊತಾ ಇರ್ತಾನೆ. ವಾರಗಿತ್ತಿಯರು ಮನೆಗೆ ಬರುತ್ತಾರೆ. ಅವರವರ ರೂಮಿಗೆ ಅವರು ಹೊರಟು ಹೋಗಿ ಬಾಗಿಲು ಹಾಕುತ್ತಾರೆ. ಕಿಚನ್ ನಲ್ಲಿರುವ ಶಾರದಾ ಅದನ್ನು ಗಮನಿಸಿ, ರಾತ್ರಿ ಮಕ್ಕಳು ಬಂದ ಮೇಲೆ ನಿಮ್ಮ ವಿಷಯ ಮಾಡ್ತೀನಿ ಎಂದು ಶಾರದಾ ಅಂದುಕೊಂಡು ತನ್ನ ಕೆಲಸ ಮಾಡ್ಕೋತಾ ಇರ್ತಾಳೆ. ಹೀಗೆ ಸಮಯ ಕಳೆಯುತ್ತಾ ಇರುತ್ತದೆ. ರಾತ್ರಿಯಾಗುತ್ತದೆ. ಮನೆಯ ಹೊರಗೆ ತಣ್ಣನೆಯ ವಾತಾವರಣದಲ್ಲಿ ಮಂಚ ಹಾಕಿಕೊಂಡು ಶಾರದಾ ಪ್ರಸಾದರು ಕೂತಿರುತ್ತಾರೆ. ರಮೇಶನ ಹತ್ತಿರ ಅನಾಮಿಕಾ, ವಿನೋದ್ ಹತ್ರ ಭಾವನಾ ನಿಂತಿರುತ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, ಇನ್ನೊಂದೆರಡು ದಿನದಲ್ಲಿ ನಾವು ಮನೇನ ಬ್ಯಾಂಕ್ ಅವರಿಗೆ ಬಿಟ್ಟುಬಿಟ್ಟು ಇನ್ನೊಂದು ಮನೆಗೆ ಹೋಗ್ಬೇಕು. ಏನಮ್ಮ ನೀನ್ ಹೇಳ್ತಾ ಇರೋದು? ಬ್ಯಾಂಕ್ ಅವರಿಗೆ ಮನೇನ್ ಕೊಡ್ಬೇಕಾ? ಯಾಕೆ?
ನಿಮ್ಮ ತಂದೆಯವರು ಒಬ್ಬ ವ್ಯಕ್ತಿಗೆ ಗ್ಯಾರಂಟಿ ಕೊಟ್ರಪ್ಪ, ಅವರು ಮೋಸ ಮಾಡಿ ಹೊರಟೋದ್ರು. ಈಗ ಬ್ಯಾಂಕ್ನವರು ನಿಮ್ಮ ಅಪ್ಪನ ಆಸ್ತಿ ತಗೊಂಡ್ಬರ್ತಾ ಇದ್ದಾರಪ್ಪ, ಅದಕ್ಕೆ ಈ ನಿರ್ಣಯ ತಗೊಂಡಿದ್ದೀವಿ ನಾವು. ಮತ್ತೆ ನಾವೆಲ್ಲಿರ್ತೀವಮ್ಮ? ಎಲ್ಲಿದ್ರೆ ಏನು, ಯಾರು ಒಪ್ಕೋತಾರೋ? ಹೊಲದ ಕಾಲುವೆ ಪಕ್ಕ ಬಣವೆ ಹಾಕ್ಲಿಕ್ಕೆ ಸ್ವಲ್ಪ ಜಾಗ ಬಿಟ್ಟಿದೀವಲ್ಲ, ಅಲ್ಲಿ ಒಂದು ಚಿಕ್ಕ ಮನೆ ಕಟ್ಕೊಂಡಿರ್ಬೇಕು. ಇನ್ನು ನಮಗೆ ಕಷ್ಟ ತಪ್ಪಲ್ಲ ಎಂದು ಹೇಳುತ್ತಲೇ ವಾರಗಿತ್ತಿಯರೊಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅಪ್ಪ, ನೀನ್ ಹೇಳಿದ್ದು ತುಂಬಾ ಚೆನ್ನಾಗಿದೆ. ನಿಜವಾಗಿ ಇದು ಬೆಳೆ ಕೈಗೆ ಬರುವ ಸಮಯ, ಕಳ್ಳರು ಬರುವ ಅವಕಾಶವಿದೆ. ನಾನು ತಮ್ಮ ಬೆಳೆಗೆ ಕಾವಲಾಗಿರೋಣ ಅಂದ್ಕೊಂಡ್ವಿ. ಹೇಗೋ ಮನೆ ಕೂಡ ಅಲ್ಲೇ ಕಟ್ಕೊತಿದೀವಿ, ಆದ್ರಿಂದ ಬೆಳೆ ಮೇಲೆ ಎಲ್ರೂ ಕಣ್ಣಿಡ್ಬಹುದು. ಏನ್ ತಮ್ಮ? ಹೌದು ಅಣ್ಣಯ್ಯ, ನಾಳೆ ನಾವೆಲ್ಲರೂ ಸೇರಿ ಮನೆ ಕಟ್ಕೋಬೇಕು. ನೀನು ನಾನು ಅನ್ನುವ ಭೇದವಿಲ್ಲದೆ ಎಲ್ರೂ ಎಲ್ಲ ಕೆಲಸ ಮಾಡಿ ಮನೆ ಕಟ್ಕೋಬೇಕು. ಏನಂತೀರ ಸೊಸೆ ಅಂದ್ರೆ? ಸರಿ ಅತ್ತೆ, ನೀವು ಹೇಳಿದ ಮೇಲೆ ನಾವು ಮಾಡದೇ ಇರ್ತೀವ ಅತ್ತೆ. ಹಾಗೆ ಎಲ್ಲರೂ ಆ ನಂತರ ದಿನ ಕಟ್ಟಬೇಕಾದ ಮನೆಯ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಾರೆ. ಇನ್ನು ಆ ನಂತರ ಅನಾಮಿಕ ರಮೇಶರು ಅವರ ರೂಮಿಗೆ ಹೊರಟು ಹೋಗುತ್ತಾರೆ. ವಿನೋದ್ ಭಾವನ ಅವರ ರೂಮಿಗೆ ಹೋಗುತ್ತಾರೆ. ಹೊಲದ ಕಾಲುವೆ ದಡದಲ್ಲಿ ಮನೆ ಕಟ್ಕೊಂಡ್ರೆ ನಮ್ಮ ಮನೆ ಸೊಸೆಯರು ಹೇಗೆ ಕಲೆತು ಹೋಗ್ತಾರೋ ಅರ್ಥವಾಗ್ತಿಲ್ಲ. ಶಾರದಾ, ಕಾಲುವೆ ಅಂದ್ರೆ ಬರೀ ನೀರು ಹರಿಯುವ ಜಾಗವಲ್ಲ, ಆ ಕಡೆ ಈ ಕಡೆ ಗದ್ದೆನ ಸೇರ್ಸೋದು ಕೂಡ. ಅನುಬಂಧ ನೀರಿನ ಹಾಗೆ ಬೆರೆತು ಹೋಗುತ್ತೆ. ನೀನ್ ನೋಡ್ತಾ ಇರು, ನಾಳೆ ನಮ್ಮ ಹೊಲದ ಕಾಲುವೆ ದಡ ನಮ್ಮ ಇಬ್ಬರು ಸೊಸೆಯಂದ್ರನ್ನ ಒಂದು ಮಾಡುತ್ತೆ ಎಂದು ಹೇಳಿದ ಗಂಡನ ಮಾತನ್ನು ಶಾರದಾ ಗಟ್ಟಿಯಾಗಿ ನಂಬುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. 2 ದಿನದ ನಂತರ ಹೊಲದ ಕಾಲುವೆ ಪಕ್ಕದಲ್ಲಿರುವ ಖಾಲಿ ಸ್ಥಳದಲ್ಲಿ ಚಿಕ್ಕ ಮಣ್ಣಿನ ಮನೆ ಕಟ್ಟುತ್ತಾರೆ. ಅಲ್ಲಿ ವಾರಗಿತ್ತಿಯರಿಗೆ ಬೇರೆ ಬೇರೆ ರೂಮುಗಳಿಲ್ಲ. ಆ ಚಿಕ್ಕ ಮನೆಯಲ್ಲಿ ಒಂದು ಕಡೆ ದೇವರ ಫೋಟೋ ಇಟ್ಟುಕೊಳ್ಳುತ್ತಾರೆ, ಮತ್ತೊಂದು ಕಡೆ ಅಡಿಗೆ ಪಾತ್ರೆಗಳು ಸಾಮಾನುಗಳು ಇಟ್ಟುಕೊಳ್ಳುತ್ತಾರೆ. 3 ಮಂಚಗಳು ಮತ್ತೊಂದು ಪಕ್ಕದಲ್ಲಿರುತ್ತದೆ. ಆ ಮನೆಯಲ್ಲಿ 3 ಮಂಚ ಹಾಕಿಕೊಂಡು 3 ದಂಪತಿಗಳು ಮಲಗ್ತಾ ಇದ್ರು. ಆವಾಗ ರಮೇಶ್ ವಿನೋದರು ಎದ್ದು ಹೊಲದ ಸುತ್ತಲೂ ತಿರುಗುತ್ತಾ ಇದ್ರು. ಆ ಮನೆಗೆ ಹೋದ ಮೇಲೆ ವಾರಗಿತ್ತಿಯರಿಗೆ ಹೊಂದಿಕೊಂಡು ಹೋಗುವುದು ತಪ್ಪಲಿಲ್ಲ. ಇಬ್ಬರು ಮೌನವಾಗಿರ್ತಾ ಇದ್ರು. ಅನಾಮಿಕ ಆರತಿ ಮಾಡ್ತಾ ಇದ್ರೆ ಭಾವನಾ ಗಂಟೆ ಹೊಡಿತಾ ಇದ್ಲು. ಅನಾಮಿಕ ಅಡಿಗೆ ಮಾಡ್ತಾ ಇದ್ರೆ ಭಾವನಾ ತರಕಾರಿ ಹಚ್ತಾ ಇದ್ಲು. ಅನಾಮಿಕ ಕಾಲುವೆ ಪಕ್ಕ ಪಾತ್ರೆ ತಿಕ್ತಾ ಇದ್ರೆ ಭಾವನಾ ಅದನ್ನ ತೊಳಿತಾ ಇದ್ರು. ನಂತರ ಭಾವನೆ ಒಗಿತಾ ಇದ್ರೆ ಅನಾಮಿಕ ಅದನ್ನು ಕಾಲುವೆ ನೀರಲ್ಲಿ ಹಿಂಡಿ ಆ ಪಕ್ಕದಲ್ಲಿದ್ದ ಬಂಡೆ ಮೇಲೆ ಒಣಗಿಸ್ತಾ ಇದ್ಲು. ಶಾರದಾ ಪ್ರಸಾದರು ಅದೆಲ್ಲ ನೋಡ್ತಾ ಒಂದು ದಿನ, ಏನ್ರಿ ಇದು, ನಾವು ಹಾಗಂದ್ಕೊಂಡ್ವಿ, ಇಲ್ಲಿ ಇನ್ನೊಂದು ನಡೀತಾ ಇದೆ. ಇಬ್ರು ಮಾತಾಡದೆ ಎಲ್ಲ ಕೆಲ್ಸ ಮಾಡ್ಕೋತಾ ಇದ್ದಾರೆ. ಶಾರದಾ, ಇಲ್ಲಿ ಕೂಡ ನಾವು ನಮ್ಮ ಬುರುಡೆಗೆ ಕೆಲಸ ಕೊಡ್ಬೇಕು ಅಂದ್ರಿ? ಶಾರದಾ, ನಮ್ಮ ಚಿಕ್ಕ ಸೊಸೆ ಭಾವನೆಗೆ ಈಜು ಬರಲ್ವಲ್ಲ, ನಿಂಗ್ ಗೊತ್ತಲ್ಲ. ಇನ್ನೇನ್ ಮಾಡ್ಬೇಕು ನಂಗೆ ಅರ್ಥವಾಯ್ತು ರೀ. ನಂಗೊತ್ತು ಶಾರದಾ, ನಿನಗೆ ಕೈ ಬೆರಳು ತೋರ್ಸಿದ್ರೆ ನೀನು ಕೈ ಹಸ್ತವನ್ನೇ ನುಂಗ್ತೀಯ. ಇನ್ನು ನಿನ್ನ ಕೆಲಸ ಶುರು ಮಾಡು, ನಾನು ಮಕ್ಕಳನ್ನ ಕರ್ಕೊಂಡು ಊರ್ಗ್ ಹೋಗ್ತೀನಿ. ಹಾಗಿರಿ ಎಂದು ಹೇಳುತ್ತಲೇ ಪ್ರಸಾದ್ ಹೊಲದ ದಡದಲ್ಲಿ ನಿಂತುಕೊಂಡು ಬೆಳೆ ಬಂದ ಹೊಲವನ್ನು ನೋಡ್ತಾ ಇದ್ದ ಮಕ್ಕಳ ಹತ್ರ ಬರುತ್ತಾನೆ. ಅವ್ರ ಜೊತೆ ಮಾತನಾಡಿ ಹಾಗೆ ಕೆರೆ ಕಟ್ಟೆ ನಡುವೆ ಕರ್ಕೊಂಡು ಹೋಗ್ತಾನೆ. ಇನ್ನು ಭಾವನಾ ಕಾಲುವೆ ದಡದಲ್ಲಿ ಕೂತ್ಕೊಂಡು ಬಟ್ಟೆ ಒಗಿಯುತ್ತಾ ಇರುವಾಗ ಭಾವನಂಗೆ ಇಷ್ಟವಾದ ಸೀರೆಯನ್ನು ಶಾರದಾ ತಗೊಂಡ್ಬರ್ತಾಳೆ. ಅದನ್ನು ಕಾಲುವೆಯಲ್ಲಿ ಹಾಕ್ತಾಳೆ. ಅಯ್ಯೋ ಚಿಕ್ಕ ಸೊಸೆ, ನಿನ್ಗಿಷ್ಟವಾದ ಸೀರೆ ಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆಯೇ, ಹೋಗಿ ತಗೊಂಬಾ ಎಂದು ಹೇಳುತ್ತಾಳೆ. ಆಗ ಭಾವನಾ ತನಗೆ ಈಜಬಾರದು ಎನ್ನುವ ವಿಷಯ ಮರೆತು ಹೋಗುತ್ತಾಳೆ. ತಕ್ಷಣ ಕಾಲುವೆಯೊಳಗೆ ದೂಕುತ್ತಾಳೆ. ಮುಳುಗುತ್ತಾ ತೇಲುತ್ತಾ ಕಷ್ಟಪಡ್ತಾ ಇರ್ತಾಳೆ. ಕಾಪಾಡಿ ಅಂತ ಅರಚ್ತಾ ಇರ್ತಾಳೆ. ಇನ್ನು ಆಗಲೇ ಶಾರದಾ ಕೇಕೆ ಹಾಕುತ್ತಾಳೆ. ಅನಾಮಿಕ ಮನೆಯೊಳಗಿಂದ ಹೊರಗೆ ಬರ್ತಾಳೆ. ಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವ ತನ್ನ ತಂಗಿ ಭಾವನಾ ಕಾಣಿಸುತ್ತಾಳೆ. ನೋಡಿದ ತಕ್ಷಣ ಅನಾಮಿಕ ಮುಂದೆ ಹಿಂದೆ ಯೋಚಿಸದೆ ಕಾಲುವೆಯೊಳಗೆ ಧುಮುಕುತ್ತಾಳೆ. ಭಾವನಳನ್ನು ಅವಳ ಸೀರೆಯನ್ನು ಎಳೆದು ದಡಕ್ಕೆ ಹಾಕುತ್ತಾಳೆ. ನೀರು ಕುಡಿದ ಭಾವನಳ ಕೈಯಲ್ಲಿ ನೀರನ್ನು ಕಕ್ಕಿಸುತ್ತಾಳೆ. ಕೈ ಕಾಲು ತಿಕ್ಕುತ್ತಾಳೆ. ಸ್ವಲ್ಪ ಹೊತ್ತಿಗೆ ಭಾವನೆಗೆ ಪ್ರಜ್ಞೆ ಬರುತ್ತದೆ. ಆ ನಂತರ ಅತ್ತೆಯಿಂದ ಅನಾಮಿಕ ಮಾಡಿದ ಧೈರ್ಯ ಸಹಾಯದ ಬಗ್ಗೆ ಭಾವನಾ ತಿಳಿದುಕೊಳ್ಳುತ್ತಾಳೆ. ಸಾರಿ ಅಕ್ಕ, ನಾನು ಅರ್ಥ ಮಾಡ್ಕೊಳ್ದೆ ಹೋದೆ. ನೀನು ದೊಡ್ಡ ಸೊಸೆ, ಈ ಮನೆಯ ಪದ್ಧತಿ ಬಗ್ಗೆ ನಿಂಗೆ ಗೊತ್ತೇ ಇರುತ್ತೆ. ಅದೇ ನಾನು ಅರ್ಥ ಮಾಡ್ಕೊಂಡಿದ್ರೆ ಈ ದಿನ ನಮಗೆ ಈ ಕಷ್ಟ ಇರ್ತಾ ಇರ್ಲಿಲ್ಲ. ಹೀಗೆ ಹೊಲದ ಕಾಲುವೆ ಹತ್ರ ನಾವು ಇರ್ತಾ ಇರ್ಲಿಲ್ಲ. ತಂಗಿ, ನಮ್ಮ ಮಧ್ಯೆ ಸಾರಿ ಏನಕ್ಕೆ ಹೇಳು? ಎಷ್ಟು ಜಗಳವಿದ್ದರೂ ನಾವು ಯಾವತ್ತಿಗೂ ಒಂದೇ. ನಿನಗೇನಾದ್ರೂ ಆದ್ರೆ ನಾನ್ ಸುಮ್ನೆ ಇರ್ತೀನ ಹೇಳು? ಹಾಗೆ ವಾರಗಿತ್ತಿಯರಿಬ್ಬರು ಕಲೆತು ಹೋಗುತ್ತಾರೆ. ಆಗ ಎಲ್ಲ ಕೆಲಸಗಳು ನಗುತ್ತಾ ಮಾತನಾಡಿಕೊಂಡು ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಅತ್ತೆ ಮಾವ ಅಣ್ಣ ತಮ್ಮಂದಿರು ಎಷ್ಟೋ ಸಂತೋಷ ಪಡುತ್ತಾರೆ. ನಾನ್ ಹೇಳಿದ್ದೆ ಅಲ್ಲ ಶಾರದಾ, ಕಾಲುವೆ ಅನ್ನೋದು 2 ಹೊಲಗಳನ್ನು ಬೆರೆಸುವುದಲ್ಲ, 2 ಮನಸ್ಸನ್ನು ಕೂಡ ಬೆರೆಸುತ್ತೆ ಅಂತ. ಈಗಲಾದ್ರೂ ನಿಂಗೆ ಅರ್ಥವಾಯ್ತಾ? ಗೊತ್ತಾಯ್ತು ರೀ. ನಮ್ಮ ಹೊಲದ ಕಾಲುವೆ ಹಚ್ಚನೆಯ ಬೆಳೆನ ಕೊಟ್ಟು ಅನ್ನಪೂರ್ಣ ದೇವಿ ಹಾಗಿರೋದೇ ಅಲ್ದೆ
ನಮ್ಮ ಸೊಸೆಯಂದರನ್ನು ಬೆರೆಸಿ ನಮ್ಮ ಮನೆಗೆ ಬೆಳಕು ತಂದಿದೆ. ಹೌದು ಶಾರದಾ, ಇನ್ನು ಬರೋದು ಬೇಸಿಗೆ ಕಾಲ ಅಲ್ವಾ, ಇಲ್ಲೇ ಇರೋಣ ಎಂದು ಪ್ರಸಾದ್ ಹೇಳುತ್ತಲೇ ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಇನ್ನು ಆಗಿನಿಂದ ಆ ಹೊಲದ ಕಾಲುವೆ ಹತ್ತಿರ ಆ ಮನೆಯಲ್ಲಿ ಆನಂದದಿಂದ ಜೀವಿಸುತ್ತಾ ಇರುತ್ತದೆ ಆ ಕುಟುಂಬ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.